ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಾವು ಸಿಟಿ ಎಕ್ಸ್ಪ್ರೆಸ್ ನ್ಯೂಸ್ ಚಾನೆಲ್ ಬಂದಿದ್ದೀವಿ. ತಮ್ಮ ಹೆಸರು, ತಮ್ಮ ಪರಿಚಯ ಮೇಡಮ್. ಲಕ್ಷ್ಮೀಬಾಯಿ ಅಂತ ಹೇಳಿ ಮೈಸೂರು ಜೆಪಿನಹಳ್ಳಿ. ಏನ್ ಉದ್ಯೋಗ ಮಾಡ್ಕೊಂಡಿದ್ದೀರಾ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇವಾಗ ಏನಿಲ್ಲ, ಹೌಸ್ ವೈಫು. ಬಟ್ ಇಲ್ಲಿ ನಾನು ಬಂದದೇನಂತಂದ್ರೆ ನನ್ಗೆ ಕ್ಯಾನ್ಸರ್ ಕಾಯಿಲೆ ಇದ್ದು ನಾನು ಕೀಮೋ ರೇಡಿಯೇಷನ್ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಡಾಕ್ಟರ್ ಆಗೋದಿಲ್ಲ, ಅವ್ರ ಮನೆ ಕರ್ಕೊಂಡು ಹೋಗಿ ಅಂತಂದ್ರು. ಬಟ್ ನಾನು ಮನೆಗೆ ಎಷ್ಟು ವರ್ಷದಿಂದ ಇತ್ತು ಮೇಡಮ್? ಯಾವ ಸ್ಟೇಜ್ ಅಲ್ಲಿ ಇತ್ತು ಕ್ಯಾನ್ಸರ್? 4 ಸ್ಟೇಜ್ ಕ್ಯಾನ್ಸರ್ ಇದ್ದಿದ್ದು, 3 ವರ್ಷದಿಂದ ಇದ್ದಿದ್ದು ನನಗೆ. ಆದ್ರೆ ನಮ್ಗೆ ಗೊತ್ತಾಗಿದ್ದು ಏನೋ ಬಂದಿದೆ. ಅವಾಗ ಹೋಗಿ ತೋರಿಸಿದಾಗ ಅವ್ರ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಿ 6 ತಿಂಗಳಾದ್ಮೇಲೆ ಯಾವ ಮೈಸೂರಲ್ಲಿ ತೋರಿಸ್ತಿದ್ರ? ಮೈಸೂರಲ್ಲಿ ತೋರಿಸಿದ್ವಿ, ಬೆಂಗಳೂರಲ್ಲಿ ತೋರಿಸಿದ್ವಿ. ಆಮೇಲೆ ಅಲ್ಲಿ ಆಗೋದಿಲ್ಲ ಅಂತ ಅಂದಾಗ ನಾವು ಮನೆ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಹೋಗಿ ಹಸ್ಬೆಂಡ್ ಮಕ್ಳು ಎಲ್ಲ ನೋಡ್ಕೊಂತ ಇದ್ರು. ಆಮೇಲೆ ನಮ್ಗೆ ಹರೀಶ್ ಡಾಕ್ಟರ್ ಅವರು ಪರಿಚಯ ಇರೋದ್ರಿಂದ ಅವರು ನನ್ಗೆ ರೆಫರ್ ಮಾಡೋದೇ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಥವಾ ಬೇರೆ ಅಲ್ಲಿಂದ ನಿಮ್ಗೆ? ಅವರು ನಮ್ಮ ಮಾವ ಅವ್ರಿಗೆ ಪರಿಚಯ ಇದ್ರು. ಅವರು ಫ್ಯಾಮಿಲಿ ಹೆಂಗಿದ್ದಾರೆ ಏನೋ ಅಂತ ವಿಚಾರಿಸಿದಾಗ ಆಗ ನನ್ನ ಹಸ್ಬೆಂಡ್ ಹೇಳ್ತು, ಹಿಂಗೆ ನನ್ನ ವೈಫ್ ಹುಷಾರಿಲ್ಲ, 4 ಸ್ಟೇಜ್ ಕ್ಯಾನ್ಸರ್, ಅದರಿಂದ ಅವರು ಮನೇಲೇ ಇದ್ದಾರೆ, ನಾವೇ ಯಾರು ಕಾಯ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು ಇದನ್ನ ಉಪಯೋಗಿಸಪ್ಪ ಅಂತ. ಏನದು ಇದನ್ನ ಉಪಯೋಗಿಸಪ್ಪ ಅಂದ್ರೆ ನಿಮ್ಸ್ ಮಿಕ್ಸ್ ಅಂತ ಹೇಳಿಬಿಟ್ಟು ಸಂಜೀವಿನಿ ಅಂತ. ಅಂದ್ರೆ ನಮ್ಮ ಜೀವನ ಈಗ ನಾನು ಹೆಂಗೆ, ಈಗ ಮೊದ್ಲು ನನ್ಗೆ ಕೂರಕ್ ಆಗ್ತಾ ಇರ್ಲಿಲ್ಲ, ಎದ್ದಿ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಫುಲ್ ಸೀರಿಯಸ್ ಆಗಿದೆ. 4 ಸ್ಟೇಜ್ ಕ್ಯಾನ್ಸರ್ ಅಂದ್ರೆ ನಮ್ಗೆ ಗೊತ್ತು, ಕೂದಲೆಲ್ಲ ಉದ್ರೋಗಿತ್ತು, ಅಷ್ಟು ಸೀರಿಯಸ್ ಆಗಿದ್ದೆ. ಬಟ್ ನಾವು ಎಲ್ಲಾ ತರ ಪ್ರಾಡಕ್ಟ್ ಅಂದ್ರೆ ಯಾರ್ಯಾರು ಏನೇನ್ ಹೇಳ್ತಾರೆ ಎಲ್ಲಾನು ಇರ್ಬೋದು, ಬೇರೆ ಬೇರೆ ಎಲ್ಲಾ ತರನು ಉಪಯೋಗಿಸಿ 1-7-8 ಲಕ್ಷ ಖರ್ಚು ಮಾಡಿದಾರೆ ನನ್ನ ಹಸ್ಬೆಂಡ್. ಅಷ್ಟು ಮಾಡಿದ್ರು ಕೂಡ ಡಾಕ್ಟರ್ ಏನಂತಂದ್ರೆ ನಾವು ಕೀಮೋ ರೇಡಿಯೇಷನ್ ಕೊಟ್ಟು ನಮ್ಮ ಶ್ರಮ ಎಲ್ಲ ಪಟ್ಟಿದ್ದೀವಿ, ಆದ್ರೂ ಇವ್ರಿಗೆ ರಿಕವರಿ ಆಗ್ತಾ ಇಲ್ಲ. ಅಂದ್ರೆ ಆ ಮೆಡಿಸಿನ್ಸ್ ಇಂದ ನಿಮ್ಗೆ ಮೈಗೆ ಅದು ಇದಾಗ್ತಾ ಇರ್ಲಿಲ್ಲ, ಸೊ ಯು ಕೇಮ್ ಟು ದಿಸ್ ಪ್ರಾಡಕ್ಟ್. ಅಂದ್ರೆ ನನ್ಗೆ ಹಿಡಿತಾ ಇರ್ಲಿಲ್ಲ ಅಂತ ಅಲ್ಲ ಮೇಡಮ್, ಏನೋ ನಾನು ತಗೊಂಡ್ರು ನನಗೇನು ರಿಸಲ್ಟ್ ಬಂದಿರ್ಲಿಲ್ಲ. ಅಲ್ಲೇನೋ ನಾನು ಫಿಕ್ರ್ ಆಯ್ತಾ ಇರ್ಲಿಲ್ಲ. ತಿರ್ಗಾ ನನ್ಗೆ ಜಾಸ್ತಿನೇ ಆಗ್ತಿತ್ತು. ಡಾಕ್ಟರ್ ಅಂದ್ರೆ ಕೊನೆಗೆ ಆಗೋದಿಲ್ಲ ಅಮ್ಮ, ನೀವು ಮನೆ ಕರ್ಕೊಂಡು ಹೋಗ್ಬಿಡಿ, ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಅಂತ ಹೇಳಿದ್ರು. ಕರ್ಕೊಂಡ್ ಬಂದ್ಮೇಲೆ ಡಾಕ್ಟರ್ ನಮ್ಗೆ ರೆಫರ್ ಮಾಡಿದ್ರು. ಆದ್ರೂ ನಾವ್ ಇದನ್ನ ತಗೊಂಡಿರ್ಲಿಲ್ಲ. ತಗೊಂಡ್ ಬಂದ್ ಔಷಧಿ ಇಟ್ಕೊಂಡಿದ್ರು, ಎಲ್ಲಾ ಯೂಸ್ ಮಾಡಿದೀವಿ, ಇದು ವಾಸಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ವಿ. ಆಮೇಲೆ ಡಾಕ್ಟರ್ ಫೋನ್ ಮಾಡಿದ್ರು, ನೀವು ತಗೋತಾ ಇದ್ದೀರಾ ಇಲ್ವಾ ಅಂತ. ಸರಿ ಡಾಕ್ಟರ್ ಮತ್ತೆ ಬೆಲೆ ಕೊಟ್ಟು ನಾವು ಯೂಸ್ ಮಾಡಿದ್ರೆ 1 ವಾರ 15 ದಿನ ತಿಂಗಳು ಸ್ವಲ್ಪ ನಾನು ತಿಂಗಳಾದ್ಮೇಲೆ ನನಗೆ ಸ್ವಲ್ಪ ಏನಾದ್ರು 10 ಗ್ಲಾಸ್ ಗಂಜಿ ಕುಡಿಯುವ ಲೆವೆಲ್ಗೆ ಇದ್ದವಳು 1 ಗ್ಲಾಸ್ ಗಂಜಿ ಕುಡಿಯಂಗೆ ಆ ತರ ಇಂಪ್ರೂವ್ಮೆಂಟ್ ಕಾಣಿಸಿ ಇವತ್ತು ನಾನು ಇಷ್ಟು ಮಾತಾಡೋಂಗ್ ಆಗಿದ್ದೀನಿ ಅಂತಂದ್ರೆ ಇವತ್ತು ಮಿಕ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಹರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಕ್ಳು ಹಸ್ಬೆಂಡ್ ಇರ್ಬೋದು, ಅವರು ನನ್ನ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ, ಕ್ಯಾನ್ಸರ್ ಬಂದ ತಕ್ಷಣ ಯಾರು ಕೊರಗೋಕ್ ಹೋಗ್ಬಾರ್ದು, ಧೈರ್ಯವಾಗಿರ್ಬೇಕು. ಎಷ್ಟೇ ಧೈರ್ಯವಾಗಿದ್ದು ನಮ್ಗೆ ಆ ಕ್ಯಾನ್ಸರ್ ಸೆಲ್ಸ್ ನಮ್ನ ಅಷ್ಟು ಕುಗ್ಗಿಸ್ಬಿಡ್ತದೆ. ನಮ್ಗೆ ಹೆಂಗೆ ಅಂದ್ರೆ ಜನಗಳ ಎದುರುಗಡೆ ಇರ್ಬೋದು, ಮತ್ತೆ ಕಾಯಿಲೆ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು. ಮತ್ತೆ ಮನೆಯವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಮತ್ತೆ ಹರೀಶ್ ಡಾಕ್ಟರ್ ಇರ್ಬೋದು, ಮತ್ತೆ ಎಲ್ಕರ್ ಮಿಕ್ಸ್ ನಾನು ತಗೊಂಡು ನನ್ನ ಜೀವನವನ್ನ ಸಾರ್ಥಕತೆ ಮಾಡ. ಹೇಗೆ ತಗೋಬೇಕು ಅಂದ್ರೆ, ನೀವು ಊಟ ಮುಂಚೆ ತಗೋತಾ ಇದ್ರ, ಊಟ ಆದ್ಮೇಲೆ ತಗೋತಾ ಇದ್ರ? ಒಂದ್ ನಿಮಿಷ. ಜೊತೆಗೆ ಈ ಇಂಗ್ಲಿಷ್ ಮೆಡಿಸಿನ್ ಜೊತೆಗೆ ಇದನ್ನು ತಗೋತಾ ಇದ್ರ? ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇತ್ತಾ? ಇಂಗ್ಲಿಷ್ ಮೆಡಿಷನ್ ನಾವು ಆಲ್ರೆಡಿ ಎಲ್ಲ ತಗೊಂಡಿದ್ವಿ, ಕೀಮೋ ರೇಡಿಯೇಷನ್ ಪ್ರತಿಯೊಂದು ಎಲ್ಲ ತಗೊಂಡು ಅವ್ರು ಆಗಲ್ಲ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ತಗೊಂಡಿದ್ದು. ಅಂದ್ರೆ ನಮ್ ಲಾಸ್ಟ್ ಸ್ಟೇಜ್ ಅಂದ್ರೆ 4 ಸ್ಟೇಜ್ ಇರೋದ್ರಿಂದ ಯಾರು ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಇಲ್ಲಿಗೆ ಬಂದ್ವಿ, ತಗೊಂಡ್ಮೇಲೆ ಸ್ವಲ್ಪ ಕ್ಯೂರ್ ಆಯ್ತಾ ಬಂತು. ಆಮೇಲೆ ನಾವು ಕಿದ್ಬೈಲು ಕೂಡ ಇವಾಗ ತೋರ್ಸ್ಕೊಂತೀವಿ, ಎಲ್ಲ ರಿಪೋರ್ಟ್ ಅಲ್ಲಿ ನಾರ್ಮಲ್ ಬರ್ತಾ ಇದೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ತಗೋತಾ ಇದ್ದೀರಾ, ಅದನ್ನು ತಗೋತಾ ಇದ್ದೀರಾ? ಅಂದ್ರೆ ಈ ಔಷಧಿ ಕೂಡ ಜೊತೆ ಇಲ್ಲ ಅಲ್ಲಿ ನಾವು ಮೆಡಿಸಿನ್ ಏನೋ ನಾವು ತಗೋತಾ ಇದ್ವಲ್ಲ, ಇವಾಗ ಅಲ್ಲಿ ಸ್ಟಾಪ್ ಮಾಡಿದರೆ ತಗೋತಾ ಇದ್ವಿ. ಓಕೆ, ಇದರಿಂದ ನಿಮ್ಗೆ ಹೆಲ್ತ್ ಇಶ್ಯೂಸ್ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ. ನಾರ್ಮಲ್ ಆಗಿ ಊಟ ತಿಂಡಿ ಎಲ್ಲ ಮಾಡ್ತೀನಿ. ಮತ್ತೆ ನನ್ನ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ, ಆರಾಮಾಗಿದ್ದೀನಿ, ಯಾವ ತೊಂದರೆ ತಾಪತ್ರಗಳು ಇಲ್ಲ, ಯಾವ್ದು ಸೈಡ್ ಎಫೆಕ್ಟ್ಸ್ ನೋಡಿ. ಕೇಳಿದ್ರಲ್ಲ ವೀಕ್ಷಕರೇ, ಇವರ ಟೆಸ್ಟಿಮೋನಿ ಅಂದ್ರೆ ಇವಾಗ ಏನ್ ಬಳಸ್ತಾ ಇದ್ದಾರೆ ಮೆಡಿಸನ್ ನ, ಈ ಹೆಲ್ತ್ ಇಶ್ಯೂಸ್ ಏನ್ ಮುಂಚೆ ಇತ್ತು ಇವಾಗ ಹೇಗೆ ಇಂಪ್ರೂವ್ ಆಗಿದ್ದಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ದಯಮಾಡಿ ಈ ಔಷಧಿಯನ್ನ ಬಳಕೆ ತಗೊಂಡು ನೀವು ನಿಮ್ಮ ರೆಫರೆನ್ಸ್ ಕೊಟ್ಟು ಫಸ್ಟ್ ನೀವು ಉಪಯೋಗಿಸಿ ನಂತರ ನಿಮ್ಗೆ ರಿಸಲ್ಟ್ ಬಂದಾದ ಮೇಲೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಷನ್ಸ್ ಕೂಡ ಇದನ್ನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಧನ್ಯವಾದ. ಆಹಾರ ಏನಿದೆ ನಮ್ಮ ಬಾಡಿಗೆ ಎಷ್ಟು ಫುಡ್ ಬೇಕಾಗುತ್ತೆ ಅದು ಇಲ್ಲಿ ಸಿಗೋ ಅಂತದ್ದು, ಈ ಮೆಡಿಸಿನ್ ಸಿಗೋ ಅಂತದ್ದು. ಈಗ ನಮ್ಮ ಬಾಡಿಗೆ ನಮ್ಗೆ ಏನ್ ಫುಡ್ ಸಪ್ಲಿಮೆಂಟ್ ಆಗ್ಬೇಕು, ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ ಇರ್ಬೋದು, ಅದೆಲ್ಲ ಸ್ಟ್ರಾಂಗ್ ಆಗಿ ನಮ್ಗೆ ಬೇಕು. ಅದು ಯಾವಾಗ ಕಮ್ಮಿ ಆಗುತ್ತೆ, ಒಂದೊಂದು ಸೆಲ್ಸ್ ನಮ್ಮಲ್ಲಿ ಡ್ಯಾಮೇಜ್ ಆಗುತ್ತೆ, ಅದನ್ನ ಏನ್ ಫುಡ್ ಸಪ್ಲಿಮೆಂಟ್ ಆಗಿ ಇದು ಕೊಡುತ್ತೆ. ಅದರಿಂದ ನಾವು ಎಲ್ಸರ್ ಮಿಕ್ಸ್ ಉಪಯೋಗಿಸೋದ್ರಿಂದ ನಮ್ಮ BP ಇರ್ಬೋದು, ಶುಗರ್ ಇರ್ಬೋದು, ಮತ್ತೆ ನನಗೆ ಕ್ಯಾನ್ಸರ್ ಕೂಡ ನಾರ್ಮಲ್ ಬಂದಿದೆ ಅಂತಂದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬಾಕ್ಸ್ ಅಲ್ಲಿ ಎಷ್ಟು ಪ್ಯಾಕೆಟ್ ಇದೆ ಅದು ಡೀಟೇಲ್ ಹೇಳಿ. ಒಂದು ಬಾಕ್ಸ್ ಅಲ್ಲಿ 5 ಸ್ಯಾಸಿ ಇರುತ್ತೆ. ಅದನ್ನ ಒಂದನ್ನ ನಾವು ಓಪನ್ ಮಾಡಿದ್ರೆ
ನಮ್ಗಿಲ್ಲ ಅಂದ್ರೂ 10 days ಬರುತ್ತೆ ಅದು. ಬೆಳಗ್ಗೆ ಒಂದ್ ಚೀಟಿಗೆ ಹೇಗೆ ತಗೋಬೇಕು? ಬೆಳಿಗ್ಗೆ ಒಂದ್ ಚೀಟಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬಾಯಿಗೆ ಹಾಕೊಬೇಕು ಅಷ್ಟೇ, ನಾಲ್ಗೆ ಕೆಳಗಡೆ. ತಿರ್ಗಾ ಒಂದ್ ಗ್ಲಾಸ್ ಬೆಚ್ಚಗಿರೋ ನೀರ್ ಕುಡಿಬೇಕು. ತಿರ್ಗಾ ನಾವು ನೈಟ್ ಊಟ ಮಾಡಕ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆನೆ ಉಪಯೋಗಿಸ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ಅದು ಪ್ರೈಸ್ ಎಷ್ಟು ಮೇಡಮ್ ಅದು ಪಾಕೆಟ್? ಪ್ರೈಸ್ ಎಲ್ಲ ಕಟ್ ಮಾಡಿ ಅಂತ ಹೇಳಿದ್ರು. ಊಟ ನಾವೇನ್ ದಿನ ಬೆಳಗ್ಗೆ ಆಗಿದ್ದು ಊಟ ತಿಂಡಿ ನಾವೇನ್ ಮಾಡ್ತೀವಿ ಅದ್ರ ಜೊತೆಗೆ ಇದು ಫುಡ್ ಸಪ್ಲಿಮೆಂಟ್ರಿ ಅಂತ ಹೇಳಿದ್ದಾರೆ. ಇದನ್ನ ತಗೊಂಡ ನಂತರ ಒಳ್ಳೆ ನೀರಿಂದ 3 ಇಂದ 4 ನೀರು ಚೆನ್ನಾಗಿ ಕುಡೀರಿ. ಆರೋಗ್ಯ ಭಾಗ್ಯನೇ ಭಾಗ್ಯ. ದಯಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.